ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ಮಠಕ್ಕೆ ಹೋದಾಗ ಹೇಗಿತ್ತು? ಮಧ್ಯೆ ಹೋಗಿ ಬರೋದು ಸಾಮಾನ್ಯವಾಗಿ ಮಠಕ್ಕೆ ಕಾಲು ಬೀಳೋದೆಲ್ಲ ಆಗ್ತಿತ್ತೆ. ಇದಾಗಿರೋದು ನಾನು ಹೇಳ್ತಿರೋದು 68, 69, 70, 71 ಈ ಪೀರಿಯಡು. ನಾನು 83ರಲ್ಲಿ 85ರಲ್ಲಿ MLA. ಎಷ್ಟು ವರ್ಷ ಆಗಿದೆ? 15 ವರ್ಷ. 15 ವರ್ಷ ಅದು ಬಿಟ್ಬಿಟ್ಟೆ ಬಂದೆ, ಓದ್ದೆ, ಇಲ್ಲೇನೋ ಓದ್ತಿದ್ದೆ. ಮಠಕ್ಕೆ ಮಧ್ಯೆ ಯಾವಾಗಲೂ ಹೋಗ್ತಿದ್ದೆ. ಯಾವಾಗಲೋ ಸ್ವಾಮಿಗಳು ಸಿಕ್ತಾಗ ಅಡ್ಬಿಡ್ರಿ, ಏನಪ್ಪ ಚಂದ್ರು ಅನ್ನೋರು ಅಷ್ಟೇನೆ. ಅವಾಗ ಚಡ್ಡಿ ಚಂದ್ರು ಹೇಳ್ತಿದ್ರು, ರೇಗಿಸ್ತಿದ್ರು. ನೆನಪಿತ್ತು ಅವ್ರಿಗೆ. ಹಾಂ, ಚೆನ್ನಾಗಿ ಫಿಕ್ಸ್ ಆಗ್ಬಿಟ್ಟಿದ್ನಲ್ಲಮ್ಮ. 3-4 ವರ್ಷ ಇದ್ನಲ್ಲ. ಆಮೇಲೆ ಒಂದ್ಸತಿ ಮಠದಿಂದ ಫೋನ್ ಬಂತು. MLA 31ನೇ ವಯಸ್ಸಿನಲ್ಲಿ MLA ಆಗಿದ್ದೀನಿ. 15 ವರ್ಷ ಗ್ಯಾಪಲ್ಲಿ ಗೌರಿಬಿದನೂರಿನಿಂದ MLAಗೆ ಎಲೆಕ್ಟ್ ಆಗ್ಬಿಟ್ಟೆ. ಎಲೆಕ್ಟ್ ಆದ ತಕ್ಷಣ ಅವ್ರಿಗೇನು ಗೊತ್ತಾಯ್ತೋ ಗೊತ್ತಿಲ್ಲ, ಮಠದಿಂದ ಒಂದು ಫೋನ್ ಬಂತು. ಸಿದ್ಧಗಂಗಾ ಮಠದಿಂದ ಸರ್, ಸ್ವಾಮಿಗಳು ಪಿ ಅವ್ರು ಮಾತಾಡ್ತಿದ್ವಿ. ಏನೇನು ಸರ್, ಏನಾಯಿತು ಅಂತ ಕೇಳಿ. ಇಲ್ಲ ಸಾಹೇಬರು ಎಂಥದೋ ಒಂದು ಡೇಟ್ ಕೊಟ್ಟು ಅವತ್ತು ಸಾಯಂಕಾಲ ಸಭೆ ಕಲ್ಚರಲ್ ಕಾರ್ಯಕ್ರಮ ಇದೆಯಂತೆ, ಸ್ವಾಮಿಗಳು ಆಜ್ಞೆ ಮಾಡಿದ್ದಾರೆ, ತಾವು ಅತಿಥಿಯಾಗಿ ಬರಬೇಕಂತೆ. ನನಗೆ ಗಾಬರಿ. ಅವ್ರು ಸ್ವಾಮಿಗಳು ಅತಿಥಿ ಏನಿದು ನನ್ನ ಕರೆಯೋದು, ಬರಬೇಕಂತ ಅವ್ರು ಕಡ್ಡಾಯ ಹೇಳಿದ್ದಾರೆ ಅಂತ. ಅವ್ರಿಗೆ ಬೇಕಾದ್ರೆ ಕೊಡಲ ಅಂದರೆ ಏನು ಬೇಡ, ದಯಮಾಡಿ ನಾನು ಬರ್ತೀನಿ. MLA 85. ಅಲ್ಲಿಗೆ ಹೋದರೆ ಅದೇ ಅವತ್ತು ನನಗೆ ಹೇಳಿದಲ್ಲ, ಚಡ್ಡಿ ಚಂದ್ರು ಅಂತ 3-4 ಸಾವಿರ ಜನ, 7-8 ಸಾವಿರ ಜನ ಕೂತವ್ರೆ. ಅವತ್ತು 7-8 ಸಾವಿರ ಕೂತವ್ರೆ. ಕರ್ಕೊಂಡು ನನಗೊಂದು ಚೇರ್ ಹಾಕವ್ರೆ ಸ್ವಾಮಿಗಳ ಪಕ್ಕ. ನಾನಿಲ್ಲ ಗುರುಗಳೇ ಕೂತ್ಕೊಳ್ಳೋದ ಅಂತ ನಾನು ನೆಲಕ್ಕೆ ಕೂತ್ಕೊಳ್ಳೋಕೆ ಹೋದೆ. ನಿನ್ನ ಸ್ಥಾನಕ್ಕೆ ನಾನು ಗೌರವ ಕೊಡಬೇಕು, ಕೂತ್ಕೊ ಅಂತ ಕುಂಡ್ರಿಸಿದ್ರು. ನನಗೂ ಅವ್ರಿಗೆ 35-40 ವರ್ಷ ಡಿಫ್ರೆನ್ಸು. ಕೂರಿಸಿ ಆಮೇಲೆ ಮಾತಾಡಿ, ಇವರು ನಮ್ಮೂರು ಅವತ್ತು ಹೇಳಿದ್ರು, ಚಡ್ಡಿ ಚಂದ್ರು ಅಂತ ಪರಿಚಯ ಆಗಿದ್ರು. ಅವತ್ತು ಏನೂ ಓದದೇ ಇರೋ ಒಬ್ಬ ಹುಡುಗ, ಸರಿಯಾಗಿ ಪಾಸು ಮಾಡದೇ ಇರೋ ಒಬ್ಬಾಗ, ಕಾಪಿ ಹೊಡೆದು ಪಾಲಾಗಿದ್ದಾನೆ, ಡಿಗ್ರಿನೂ ಮಾಡಿದ್ದಾನೆ, LLBನೂ ಫೇಲ್ ಆಗಿದ್ದಾರೆ, ಎಲ್ಲ ಗೊತ್ತು ಮಾಹಿತಿ. ಇವತ್ತು ನೋಡಿ, ಸಮಾಜದಲ್ಲಿ ಧೈರ್ಯ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ, ಸಾಧಿಸಬೇಕು ಅನ್ನೋ ಹಠ ಇದ್ದರೆ, ಬಡವರಾಗಲಿ ಚಿಕ್ಕ ಶ್ರೀಮಂತ ಮುಖ್ಯ ಅಲ್ಲ, ಒಂದು ಇದು ಕ್ಷೇತ್ರಕ್ಕೆ MLA ಆಗಿ ಎಲೆಕ್ಟ್ ಆಗಿದ್ದಾನೆ, ಜನ ಪ್ರೀತಿಸ್ತಿದ್ದಾರೆ, ಇವನ್ನ ಸಿನಿಮಾ ನಟ ಆಗಿದ್ದಾನೆ. ಸೊ ದಿಸ್ ಈಸ್ ಮಾದರಿ ಆಗಬೇಕು ನಿಮಗೆ ಅಂಥೇಳಿ, ನೀನು ಭಾಷಣ ಮಾಡಿ ಇವಾಗ ಅಂತ. ಆಮೇಲೆ ಅದು ಹೇಳಿದ್ರು, ನೀನೇನು ಸಿಕ್ಕಾಪಟ್ಟೆ ತಮಾಷೆ ಮಾಡ್ತೀಯಂತೆ, ತಮಾಷೆ ಭಾಷಣ ಮಾಡು, ನೀನು ಗಂಭೀರ ಮಾತಾಡೋದು MLA ಥರ ಅಂತ. ಸರಿ, ಆಮೇಲೆ ತರಲೆ ಅದೇ ಮಠದ್ದೇ ಕತೆ ಹೇಳ್ಕೊಂಡು ಇನ್ಯಾವುದೋ ಕತೆ ಎಲ್ಲ ಹೇಳಿದ್ದಾರೆ. ಆಮೇಲೆ ಅವರೂ ನಕ್ಕರು. ಆಮೇಲೆ ಹಾರ ಹಾಕಿ ಸನ್ಮಾನ ಮಾಡಿ ತಾಂಬೂಲ ಎಲ್ಲ ಕೊಟ್ಟರು, ಕಳಿಸ್ಕೊಟ್ರು. ಆಮೇಲೆ ನಂಟು ಹೋಗೋದು ಬರೋದು ಇದ್ದೆ. ಬಟ್ ಕಣ್ಣಲ್ಲಿ ನೀರು ಬಂತು ಅವತ್ತು. 15 ವರ್ಷದಲ್ಲಿ ನನ್ನ ರಿಫಾರ್ಮೇಷನ್ ಹೆಂಗೆ ಆಯಿತು, ಆಮೇಲೆ ಅವ್ರು ಹೆಂಗೆ ಗುರ್ತಿಡಿದ್ರು, ಆಮೇಲೆ ಅದನ್ನು ಹೆಂಗೆ ಅವರು ಪಾಸಿಟಿವ್ ಆಗಿ ತೊಗೊಂಡ್ರು. ತುಂಟನೇ ಇವನು, ಬಟ್ ಬದುಕುವ ಮಾರ್ಗ ಕಲ್ತಿದ್ದಾನೆ. ಆಮೇಲೆ ಅಡ್ವೈಸು ಮಾಡು, ಒಳ್ಳೇದು ಮಾಡು, MLA ಆಗಿದ್ಯಾ, ಕ್ಷೇತ್ರಕ್ಕೆ ಒಳ್ಳೇದು ಮಾಡು, ಗೊತ್ತೈತೆ ಅಂತ ಅವ್ರಿಗೆಲ್ಲ ಮಾದರಿ ಅಂತ ತೋರಿಸಿ ಇದು ಹೇಳ್ದಲ್ಲ, ಯಾವುದು ಎಕ್ಸಾಂಪಲ್ ಏನು ನಡೀತು ಅಂತ. ಆ ಮಠ ಇವತ್ತು ನನಗೆ ಗ್ರೇಟ್. ನಾನು ದೇವರು ಅಂತ ನಂಬಿದ್ರೆ ಆ ಥರ. ನಾನು ಗುಡಿ ದೇವ್ರನ್ನ, ಕಲ್ಲು ದೇವ್ರನ್ನ, ಹಿಂಗೆ 100 ದೂರಗಳನ್ನ, ಅದು ನಂಬಿಕೆ ಪ್ರಶ್ನೆ ಇಲ್ಲ. ನಂಬಿಕೆ ಇದೆ. ನಂಬಿಕೆ ಹೆಂಗಿದ್ರೆ ಮಾಡೋ ಕೆಲಸದಲ್ಲಿ ನಂಬಿಕೆ, ಸೇವೆನಲ್ಲಿ ನಂಬಿಕೆ, ಅದೇ ದೇವ್ರಿಗೆ. ಕಾಯಕವೇ ಏನು ಹೇಳಿದ್ರು ಬಸವಣ್ಣ, ಕಾಯಕವೇ ಕೈಲಾಸ. ಕೈಲಾಗದವ್ರನ್ನ ಮೇಲಕ್ಕೆತ್ತು, ಕೈಲಾಗೋಷ್ಟು ಸಹಾಯ ಮಾಡು. ಆಮೇಲೆ ಆ ತೊಂದರೆ ಸಿಕ್ಕಾಕೊಂಡವ್ರಿಗೆ ಕೈ ಹಿಡಿ. ಆಮೇಲೆ ಈ ಪಾಸಿಟಿವ್ ಗುಣಾತ್ಮಕವಾಗಿರು ಯಾವುದನ್ನು. ಆಮೇಲೆ ಯಾರು ಹೆಂಗನ ಶ್ರೀಮಂತರಾಗಲಿ, ಇರೋದ್ರಲ್ಲಿ ಸಂತೋಷಪಡು. ಈ ಭಾವನೆಯಿಂದ ಕಲ್ತ್ಕೊಂಡಿರೋ ನಾನು ಕಾಯಕವೇ ಕೈಲಾಸ ಅನ್ನೋದು ಈ ಥರದಲ್ಲಿ ತೃಪ್ತಿ ಪಡ್ತೀನಿ. ಈಗ ಮಠದ ಆ ಸ್ವಾಮಿಗಳನ್ನ ನಾನು ನಡೆದಾಡೋ ದೇವರಾದ್ರಿಂದ ಅವರೇ ದೇವ್ರು ನನಗೆ ಗೊತ್ತಿಲ್ಲ, ದೇವ್ರು ನನ್ನ ಹತ್ರ ಮಾತಾಡ್ತಿಲ್ಲ, ಯಾವ ದೇವರು ನಂಬಿ ಅಷ್ಟಿದ್ದೀವಿ. ನನಗೆ ಅದು ಕಣ್ಣೆದುರಿಗೆ ಕಂಡಂಥದ್ದು ನಾನೇ ಉದಾಹರಣೆ ಇರೋದ್ರಿಂದ ದೇವರು ನನ್ನ ಕಲ್ಪನೆ. ಕಾಯಕವೇ ಕೈಲಾಸ, ಕೆಲಸವೇ ಕೈಲಾಸ, ಕೈಲಾಗಿದ್ದು ಸಹಾಯ ಮಾಡೋದೇ ಕೆಲಸ.